ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ಬಿವೈ ವಿಜಯೇಂದ್ರ ಬ್ಲಾಸ್ಟ್ ಆಗಿದ್ದಾರೆ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ತಡೆದಿದ್ದೇ ದೊಡ್ಡ ತಪ್ಪಾಯಿತು ಅಂತ ಹೇಳಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಅಮಿತ್ ಶಾ ಅವರು ಮುಂದಾಗಿದ್ರು. ಅವತ್ತು ಅಮಿತ್ ಶಾರನ್ನ ತಡೆದು ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದೇ ಈಗ ತಪ್ಪಾಯಿತು ಅಂತ ಹೇಳಿದ್ದಾರೆ. ವರ್ಷದ ನಂತರ ಶಿಸ್ತು ಕ್ರಮ ತೆಗೆದುಕೊಳ್ಳುವುದನ್ನ ಬಹಿರಂಗಪಡಿಸಿದ್ದಾರೆ ವಿಜಯೇಂದ್ರ. ರಾಜ್ಯಾಧ್ಯಕ್ಷರಾದ ಬೆನ್ನಲ್ಲೇ ಶಿಸ್ತು ಕ್ರಮ ಬೇಡ ಅಂತ ತಡೆದಿದ್ರಂತೆ ವಿಜಯೇಂದ್ರ. ಈ ಹಿಂದೆ ಯತ್ನಾಳ್ಗೆ ಇನ್ನೊಂದು ಅವಕಾಶವನ್ನ ನೀಡುವಂತೆ ಮನವಿಯನ್ನ ಕೂಡ ಮಾಡಿದ್ರಂತೆ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸಿದ್ದಾರೆ ಬಿವೈ ವಿಜಯೇಂದ್ರ ಅವರು. ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ವಿಜಯೇಂದ್ರ ವಿರುದ್ಧ ಸಿಡಿತಾನೆ ಇದ್ರು ಯತ್ನಾಳ್. ಯತ್ನಾಳ್ ಜೊತೆ ಮಾತುಕತೆಗೆ ಪಕ್ಷದ ನಾಯಕರನ್ನು ಕೂಡ ಕಳಿಸಿದ್ರು ವಿಜಯೇಂದ್ರ. ಆದ್ರೆ ವಿಜಯೇಂದ್ರ ಅವರ ಖುದ್ದು ಭೇಟಿಗೆ ಒಪ್ಪಿರಲಿಲ್ಲ ಯತ್ನಾಳ್ ಅವರು. ಬಿಎಸ್ವೈ ಯನ್ನ ಬೈದ್ರೆ ದೊಡ್ಡ ಲೀಡರ್ ಆಗ್ತೇನೆ ಅನ್ನುವಂಥದ್ದು ಯತ್ನಾಳ್ ಭ್ರಮೆ. ಯತ್ನಾಳ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಕಿಚ್ಚು ಮತ್ತು ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ವಿಜಯೇಂದ್ರ ಗರಂ ಆಗಿದ್ದಾರೆ. ಇನ್ನು ಎಲ್ಲ ಆಂತರಿಕ ಕಿತ್ತಾಟದಿಂದ ಕಾರ್ಯಕರ್ತರ ಉತ್ಸಾಹ ಕುಂದುತ್ತಾ ಇರೋದು ಕೂಡ ಸತ್ಯ. ಹೀಗಾಗಿ ಇವುಗಳಿಗೆ ಶೀಘ್ರದಲ್ಲೇ ಇತಿಶ್ರೀ ಹಾಡ್ತೇನೆ ಅಂತ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಭಾರೀ ಗರಂ ಆಗಿ ಮಾತಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಆರ್ಭಟ ಜೋರಾಗಿಬಿಟ್ಟಿದೆ. ಇನ್ನು ಬಿಜೆಪಿಯ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ವಾಗ್ಬಾಣಗಳನ್ನೇ ಬಿಡ್ತಿದ್ದಾರೆ. ಈ ಮೂಲಕವಾಗಿ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಭಾರೀ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬ್ಲಾಸ್ಟ್ ಆಗಿಬಿಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನ ತಡೆದಿದ್ದೇ ದೊಡ್ಡ ತಪ್ಪಾಯಿತು ಅಂತ ಹೇಳಿದ್ದಾರೆ. ಅಂದ್ರೆ ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಈ ಹಿಂದೆ ಅಮಿತ್ ಶಾ ಅವರು ಮುಂದಾಗಿದ್ರಂತೆ. ಅವತ್ತು ಅಮಿತ್ ಶಾ ಅವರನ್ನ ತಡೆದು ಮತ್ತೊಂದು ಅವಕಾಶವನ್ನ ನೀಡುವಂತೆ ವಿಜಯೇಂದ್ರ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರಂತೆ. ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವಂತಹ ಬೆನ್ನಲ್ಲೇ ಶಿಸ್ತು ಕ್ರಮ ಬೇಡ ಅನ್ನುವಂತ ನಿಟ್ಟಿನಲ್ಲಿ ತಡೆದಿದ್ರಂತೆ. ಅಂದ್ರೆ ಯತ್ನಾಳ್ಗೆ ಇನ್ನೊಂದು ಅವಕಾಶವನ್ನ ಕೊಡುವ ಈ ರೀತಿಯಾಗಿ ಮನವಿ ಕೂಡ ಮಾಡಿದ್ರಂತೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸಿರುವಂತಹ ವಿಜಯೇಂದ್ರ 1 ವರ್ಷ ಪೂರೈಸುತ್ತಿದ್ದಾರೆ. ಈ ಹೊತ್ತಿನಲ್ಲಿ ವಕ್ಫ್ ವಿಚಾರವಾಗಿ ಹೋರಾಟಕ್ಕೆ ಮುಂದಾಗಿದ್ದು ಕೇವಲ ಹೆಸರಿಗೆ ಮಾತ್ರ ಅಷ್ಟೇ ಕಾಣಿಸುತ್ತೆ. ಯಾಕಂತಂದ್ರೆ ಸ್ವಪಕ್ಷದ ವಿರುದ್ಧವೇ ನಿಗಿ 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 ಕೆಂಡವಾಗಿಬಿಟ್ಟಿದ್ದಾರೆ ಯತ್ನಾಳ್ ಅವರು. ಹೀಗಾಗಿನೇ ಶಿಸ್ತು ಕ್ರಮದ ಸೂಚನೆಯನ್ನ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ರಾಜ್ಯಾಧ್ಯಕ್ಷ ಆಗಿದ್ದ ದಿನ ಇದ್ರೂ ಕೂಡ ವಿಜಯೇಂದ್ರ ವಿರುದ್ಧ ಸಿಡಿತಾನೆ ಇದ್ರು ಯತ್ನಾಳ್. ಯತ್ನಾಳ್ ಜೊತೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಪಕ್ಷದ ನಾಯಕರನ್ನ ಕಳಿಸಿದ್ರು. ಆದ್ರೆ ವಿಜಯೇಂದ್ರ ಅವರ ಖುದ್ದು ಭೇಟಿಗೂ ಕೂಡ ಯತ್ನಾಳ್ ಅವರು ಒಪ್ಪಲಿಲ್ಲ. ಎಲ್ಲ ಕಿತ್ತಾಟದಿಂದ ಕಾರ್ಯಕರ್ತರ ಉತ್ಸಾಹ ಕಡಿಮೆ ಆಗ್ತಿದೆ. ಹೀಗಾಗಿ ಇವೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಡ್ತೇನೆ ಅಂತ ಬಿವೈ ವಿಜಯೇಂದ್ರ 1 ವರ್ಷ ರಾಜ್ಯಾಧ್ಯಕ್ಷನಾಗಿ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಮಾತನಾಡಿದ್ದಾರೆ.